ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಪ್ರಿಯಾ ಬಂಡವಾಳ ಮನೆಯವರು ಮುಂದೆ ಹೊರಗಡೆ ಬೀಳುವ ಸಾಧ್ಯತೆ ಇದೆ. ರಿಜಿಸ್ಟ್ರೇಷನ್ಗೆ ಹೋಗ್ತಿದ್ದಾರೆ. ರಿಜಿಸ್ಟ್ರೇಷನ್ ಸಮಯದಲ್ಲಿ ಇಲ್ಲಿ ಪ್ರಿಯಾ ಸತ್ಯ ಹೊರ ಬಿದ್ದೇ ಬಿಡುತ್ತಾ? ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೊದಲು ವಲ್ಲಭ ಅಪ್ಪನ ಒಂದು ಬ್ಯಾಂಕ್ ಅಕೌಂಟಿಂದ ದುಡ್ಡನ್ನು ಎತ್ತಿರೋ ವಿಷಯ ನಂದವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯಾವಾಗ ತನ್ನ 10,000 ರೂಪಾಯಿಗೆ ಲೆಕ್ಕ ಸಿಕ್ತಿಲ್ಲ ಅನ್ನೋದು ಗೊತ್ತಾಯ್ತು, ಆ ಕ್ಷಣನೇ ಇಲ್ಲಿ ವಲ್ಲಭನ ಮೇಲೆ ಡೌಟ್ ಪಡ್ತಾರೆ ನಂದವರು. ಯಾಕಂದ್ರೆ ವಲ್ಲಭ ಅಂಗಡಿಗೆ ಬಂದ ದಿನನೇ ದುಡ್ಡು ಕಾಣಿಸ್ತಿಲ್ಲ, ಅವತ್ತೇ ಅಕೌಂಟಿಂದ ದುಡ್ಡು ಕಟ್ಟಾಗಿದೆ ಅಂದ್ರೆ ಅದಕ್ಕೆ ಕಾರಣ ವಲ್ಲಭಾನೆ ದುಡ್ಡನ್ನ ಎತ್ತಿರೋದು ಅಂತ ಹೇಳ್ತಿದ್ದಾರೆ. ಈ ಒಂದು ಮಾತನ್ನ ಕೇಳಿಸ್ಕೊಂಡಾಗ ಮಾಧವಂಗ ಅನ್ಸೋದು ಒಂದೇನೆ, ವಲ್ಲಭ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ನನಗೆ ಕೊಟ್ನ ಅಂತ ಹೇಳಿ. ಈ ಕಡೆ ಕೇಶವ ಮತ್ತೆ ವಲ್ಲಭ ಇಬ್ರು ಕೂಡ ಮುಖ ನೋಡ್ಕೊತಿದ್ದಾರೆ ಸಿಕ್ಕಿಬಿದ್ವಲ್ಲ ಅಂತ. ಆದ್ರೆ ಇಲ್ಲಿ ಅಮ್ಮು ಮಾತ್ರ ವಲ್ಲಭನ್ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಾಳೆ. ಮಾವನ್ ಮುಂದೆ ಮಾತಾಡೋದಕ್ಕೆ ಹೆದರ್ಕೊಳ್ಳೋ ಅಮ್ಮು ಇವತ್ತು ಗಂಡನ ಪರವಾಗಿ ನಿಂತು ಸ್ಟ್ರೈಟ್ ಆಗಿ ಮಾವನನ್ನೇ ಪ್ರಶ್ನೆ ಮಾಡ್ತಾಳೆ. ಏನಿದು ಮಾವ, ನಿಮ್ಗೆ ದುಡ್ಡು ಕಾಣೆ ಆದ್ರೆ ಸಾಕು, ಅದಕ್ಕೆಲ್ಲ ಕೂಡ ನನ್ನ ಗಂಡನೇ ಕಾರಣನ? ವರದ ಯಾಕೆ ಆ ರೀತಿ ಮಾಡ್ತಾನೆ? ವರದಂಗ ಆ ರೀತಿ ಅವಶ್ಯಕತೆ ಇಲ್ಲ, ಅವನು ಅವತ್ತು ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ನೀವು ಅವನ ಮೇಲೆ ಆಪಾದನೆ ಹಾಕಿದ್ರೆ ಹೇಗೆ ಸರಿ? ಜಸ್ಟ್ ಅವನೇ ಕದ್ಕೊಂಡಿರ್ತಾನೆ ಅಂತ ಹೇಗೆ ಹೇಳ್ತೀರಾ ನೀವು? ನೀವೇ ಯಾವ್ದಕ್ಕಾದ್ರೂ ಖರ್ಚು ಮಾಡಿರ್ಬಹುದಲ್ವಾ, ಲೆಕ್ಕ ತಪ್ಪಿರ್ಬಹುದಲ್ವಾ? ಅಂಥದ್ರಲ್ಲಿ ನೀವು ಈ ರೀತಿಯಾಗಿ ನನ್ನ ಗಂಡನ ಮೇಲೆ ಬ್ಲೇಮ್ ಮಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂತ ಖಡಕ್ ಆಗಿ ನೇರವಾಗಿ ಮಾತನಾಡ್ಬಿಡ್ತಾರೆ ಅಮ್ಮು. ಆಗ ನಂದವರು, ಏನಮ್ಮ ಮಾತಾಡ್ತಿದ್ಯಾ ನೀನು, ನನಗೆ ಗೊತ್ತಿಲ್ವಾ? ಒಂದೊಂದು ರೂಪಾಯಿಗೂ ಲೆಕ್ಕ ಇಡ್ತೀನಿ. ₹1 ಖರ್ಚು ಮಾಡಿದಾಗ್ಲೂ ಅದನ್ನು ಯಾಕೆ ಖರ್ಚು ಮಾಡಿದೆ ಅನ್ನೋದನ್ನ ನಾನು ಲೆಕ್ಕ ಇಡ್ತೀನಿ. ಅಂಥದ್ರಲ್ಲಿ 10,000 ರೂಪಾಯಿಗೆ ಲೆಕ್ಕ ಇಡೋದಿಲ್ವಾ ನಾನು? ಹೇಗೆ ಖರ್ಚಾಯಿತು ಅಂತ ನನಗೆ ಗೊತ್ತಾಗೋದಿಲ್ವಾ? ಇದು ನನಗೆ ಕಣ್ಣಿಗೆ ಕಾಣ್ದಾಗೆ ಖರ್ಚಾಗಿರೋದು, ಅಲ್ಲೇ ಗೊತ್ತಾಗ್ತದೆ ಇದನ್ನ ಮಾಡಿರೋದೇ ವಲ್ಲಭ ಅಂತ ಹೇಳ್ತಾರೆ. ಇಲ್ಲ, ನಿಮಗೆ ನಂಬಿಕೆ ಇಲ್ಲದೆ ಇರಬಹುದು, ಆದರೆ ನನ್ನ ಗಂಡ ವಲ್ಲಭನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನ ನೋಡ್ದಂತ ವಲ್ಲಭ, ಏನಪ್ಪಾ ಇದು, ಇವಳು ಯಾಕಪ್ಪ ನನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ? ಕದ್ದಿದ್ದು ನಾನೇ, ಎತ್ಕೊಂಡಿರೋದು ನಾನೇ, ಇವಾಗ ನೋಡಿದ್ರೆ ಇವಳು ನನ್ನನ್ನು ಬೇರೆ ಲೆವೆಲಲ್ಲಿ ಇಟ್ಟು ಮಾತಾಡ್ತಿದ್ದಾಳಲ್ಲ, ಸತ್ಯ ಆಚೆ ಬಂದಾಗ ಏನಾಗಬಹುದು ಅಂತ ಪೇಚಾಟ ಶುರುವಾಗ್ಬಿಟ್ಟಿದ್ದಾರೆ ಇಲ್ಲಿ ವಲ್ಲಭಗೆ. ಇತ್ತ ಕಡೆ ಅಮ್ಮು ಮಾತ್ರ ಗಂಡನ ಪರಗೆ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾಳೆ. ಈ ಕಡೆ ಮೀನಾ, ಗಿರೀಶ್ ಅವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಏನು ಹಿಂಗೆ ಮಾತಾಡ್ತಿದ್ದಾಳೆ ಅಮ್ಮು ಅಂತ. ಆದರೆ ಅಮ್ಮಗೆ ಗಂಡನ ಮೇಲಿರೋ ಪ್ರೀತಿ, ಗಂಡನ ಮೇಲಿರೋ ಕಾಳಜಿ ಇವತ್ತು ಮಾವನ ಮುಂದೆ ಮಾತಾಡೋ ಹಾಗೆ ಮಾಡಿದೆ. ಯಾವಾಗಲೂ ಕೂಡ ತನ್ನ ಗಂಡನ ಮೇಲೆ ಬ್ಲೇಮ್ ಮಾಡೋದನ್ನು ನೋಡಿ ಕೇಳಿ ಸಹಿಸೋಕ್ಕಾಗದ ಅಮ್ಮು ಇವತ್ತು ಬ್ಲಾಸ್ಟ್ ಆಗಿದ್ದಾಳೆ. ಜೊತೆಗೆ ಇಲ್ಲಿ ಅಮ್ಮು ವಲ್ಲಭಂಗೆ 8,500 ದುಡ್ಡು ಕೊಡಬೇಕಾಗಿದೆ, ನಿಮ್ಮ ಜೊತೆ ಕಮಿಟ್ಮೆಂಟ್ ಇದೆ, ಅದನ್ನು ಕೊಡೋದ್ರ ಮುಖಾಂತರ ಅವನು ನನ್ನನ್ನು ನೋಡ್ಕೋಬೇಕು, ಒಂದಷ್ಟು ಖರ್ಚುಗಳಿದೆ, ಅದೆಲ್ಲವನ್ನ ಕೂಡ ಅವನೇ ನೋಡ್ಕೋತಿದ್ದಾನೆ. ಅಂಥದ್ರಲ್ಲಿ ಅವನಿಗೆ ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ, ಅಷ್ಟು ಸ್ವಾಭಿಮಾನಿ ನನ್ನ ಗಂಡ. ಅಂಥದ್ರಲ್ಲಿ ಅಂಥ ಸ್ವಾಭಿಮಾನಿ ಗಂಡ ನಿಮ್ಮ ಹತ್ರ ದುಡ್ಡು ಎತ್ಕೋತಾನೆ ಅಂದರೆ ಅದನ್ನು ಹೇಗೆ ನಂಬೋಕ್ಕಾಗುತ್ತೆ? ನಾನು ನನ್ನ ಗಂಡನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನನ್ನ ಗಂಡ ಖಂಡಿತ ಕದ್ದಿಲ್ಲ, ಎತ್ಕೊಂಡಿಲ್ಲ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು ಬಿಡು, ನಾನು ಬ್ಯಾಂಕಿಗೆ ಹೋಗ್ತೀನಲ್ವಾ, ಆಗ 10,000 ರೂಪಾಯಿ ಎಲ್ಲಿ ಖರ್ಚಾಗಿದೆ, ಹೇಗೆ ಹೋಗಿದೆ ಅನ್ನೋ ವಿಷಯ ಗೊತ್ತಾದಾಗ ಅವಾಗ ಮಾತಾಡ್ತೀನಿ ನಾನು, ಇವಾಗ ಮಾತಾಡುವುದಿಲ್ಲ ಅಂತ ಹೇಳಿ ನಂದವರು ಕೂಡ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ವಲ್ಲಭ ಮತ್ತು ಕೇಶವ ಅಲ್ಲಿಂದೇನೋ ಎಸ್ಕೇಪ್ ಆಗ್ತಾರೆ. ಬಟ್ ಇತ್ತ ಕಡೆ ಮೀನಾ ಮತ್ತು ಗಿರಿಜ, ಎಲ್ಲಿಂದ ಬಂತು ನಿನಗೆ ಧೈರ್ಯ, ಏನು ಈ ಥರ ಮಾತಾಡ್ಬಿಟ್ಟಿಯಲ್ಲ ಅಂತ ಕೇಳ್ತಿದ್ದಾರೆ. ಇನ್ನೇನಕ್ಕ, ಮಾವ ಯಾವಾಗಲೂ ಕೂಡ ವಲ್ಲಭನ ಬಗ್ಗೆ ಮಾತಾಡ್ತಿದ್ದು, ವಲ್ಲಭನ ಮನೆ ಮೇಲೇನೆ ಬ್ಲೇಮ್ ಹಾಕಿದ್ರೆ ಅದನ್ನು ನೋಡಿಕೊಂಡು ನನ್ನಿಂದ ಸುಮ್ಮನಿರೋಕ್ಕಾಗತ್ತಾ? ಅದೇ ಕಾರಣಕ್ಕೋಸ್ಕರನೇ ನಾನು ಮಾವನ ಮುಂದೆ ಧೈರ್ಯವಾಗಿ ಮಾತಾಡಿದ್ದು. ನನಗೆ ಗೊತ್ತಿದೆ ನನ್ನ ಗಂಡ ಏನು ಅನ್ನೋದು, ನನ್ನ ಗಂಡ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಾಳೆ. ಈ ಕಡೆ ವಲ್ಲಭನ ಹತ್ರ ಬಂದು, ನಿಜವಾಗ್ಲೂ ವಲ್ಲಭ ನೀನು ತಪ್ಪು ಮಾಡಿಲ್ಲ ಅಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಖಂಡಿತವಾಗ್ಲೂ ಕೂಡ ತಪ್ಪು ಮಾಡಿರೋದಿಲ್ಲ ಅಂತ. ನಿಜ ತಾನೇ, ನನ್ನ ನಂಬಿಕೆ ಸುಳ್ಳಾಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ವಲ್ಲಭಂಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಯಾಕೆ ಬೇಕಿತ್ತು ನಿನಗೆ ಹೊಸ ಬರೀ, ಸುಮ್ಮನೆ ಇರೋಕ್ಕಾಗ್ತಿಲ್ವಾ? ಅಪ್ಪನ ಮುಂದೆ ಯಾಕೆ ಮಾತಾಡೋಕ್ಕೆ ಹೋದ ಅಂತ ಕೇಳ್ತಿದ್ದಾರೆ. ಯಾಕೋ ವಲ್ಲಭ, ನೀನು ತಪ್ಪು ಮಾಡಿದ್ಯಾ? ಯಾಕೆ ಇದಿಷ್ಟು ಹೆದರ್ಕೋತಾ ಇದೆಯಾ? ನೀನು ತಪ್ಪು ಮಾಡಿಲ್ಲ ತಾನೇ, ನನಗೆ ಗೊತ್ತಿದೆ ನನ್ನ ವಲ್ಲಭ ಏನು ಅಂತ ಹೇಳ್ತಿದ್ರೆ ಈ ಕಡೆ ವಲ್ಲಭಂಗೆ ನಿಜ ಹೇಳೋಕ್ಕಾಗ್ತಿಲ್ಲ, ಈ ಕಡೆ ಸತ್ಯನ ಒಪ್ಕೊಳ್ಳೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿದೆ. ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಇಲ್ಲಿ ವಲ್ಲಭನ ಕತೆ ಇದಾದ್ರೆ ಅತ್ತ ಕಡೆ ಪ್ರಿಯಾ ಕತೆ ಮತ್ತೊಂದು. ಯಾಕಂದ್ರೆ ರಿಜಿಸ್ಟ್ರೇಷನ್ಗೆ ಫೋಟೋ ಬೇಕಾಗಿದೆ, ಆಧಾರ್ ಕಾರ್ಡ್ ಕೊಡೋದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಕಡೆ ಮಾಧವನ ಹತ್ರ ಆ ಒಂದು ಆಧಾರ್ ಕಾರ್ಡ್ ಇಲ್ಲ, ಹಾಗಾಗಿ ಪ್ರಿಯಾನ ಕೇಳಿದಾಗ ಪ್ರಿಯಾ ಅಮ್ಮನ ಮನೇಲಿದೆ ಅಂತ ಹೇಳಿದಾಗ ಸರಿ ಆಯ್ತು, ಅಮ್ಮನ ಕೇಳಿ ಇಸ್ಕೋ ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಪ್ರಿಯಾ ಅಂತೂ ಆಧಾರ್ ಕಾರ್ಡ್ ಇಲ್ವೇ ಇಲ್ಲ ಅಂತ ಹೇಳ್ಬಿಡೋಣ ಅಂತ ಪ್ಲಾನ್ ಮಾಡ್ಕೋತಾರೆ. ಆದರೆ ಮಾಧವ ಹೋಗಿದ್ದೆ ಅತ್ತೆ ಹತ್ರ ಹೋಗಿ ಆಧಾರ್ ಕಾರ್ಡನ್ನು ತೆಗೆದುಕೊಂಡಿರ್ತಾರೆ. ಪ್ರಿಯಾ
ಪ್ರಿಯಾಗ ಅದು ಗೊತ್ತಿಲ್ಲ. ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ನನ್ನ ಗಂಡ ಏನಾದರೂ ಬಂದರೆ ಆಧಾರ್ ಕಾರ್ಡ್ ಕೇಳಿದರೆ ಅಲ್ಲಿ ಸಿಕ್ಕಿಲ್ಲ ಇಲ್ಲಿ ಸಿಕ್ಕಿಲ್ಲ ಅಂತ ಏನೋ ಹೇಳ್ಬಿಡಮ್ಮ ಅಂತ ಹೇಳೋದಕ್ಕೆ ಫೋನ್ ಮಾಡಿದಾಗ, ಇಲ್ಲ ಕಣೆ ನನ್ನಿಂದ ಹೇಳೋಕ್ಕಾಗಲಿಲ್ಲ, ನಿನ್ನ ಗಂಡ ಬಂದು ಆಧಾರ್ ಕಾರ್ಡ್ ತೊಗೊಂಡೇ ಹೋಗ್ಬಿಟ್ರು ಅಂದ ತಕ್ಷಣ ಪ್ರಿಯಾಗೆ ಶಾಕ್ ಆಗುತ್ತೆ. ಏನಮ್ಮ ಇದು, ಏನು ಮಾಡಿದೆ ನೀನು ಎಡವಟ್ನ? ಅವ್ರ ಕೈಲಿ ಆಧಾರ್ ಕಾರ್ಡ್ ಕೊಟ್ಟು ಕಳಿಸಿದ್ಯಲ್ಲ, ಈಗ ಗೊತ್ತಾಗೋದಿಲ್ವಾ ಅವ್ರಿಗೆ ನಾನು ಅವ್ರಿಗಿಂತ 1 ವರ್ಷ ದೊಡ್ಡವಳು ಅಂತ ಅವ್ರ ಡೇಟ್ ಆಫ್ ಬರ್ತ್ ನೋಡ್ತಾ ಇರ್ತಾನೆ ಅಂದಾಗ, ನೋಡೆ ನಿನಗೆ ಬುದ್ಧಿನ ಖರ್ಚು ಮಾಡಿ ಮಾಡಿ ನನ್ನ ಬುದ್ಧಿನೇ ಓಡಲಿಲ್ಲ ಕಣೆ, ಕೊಟ್ಬಿಟ್ಟೆ, ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ನೀನೇನೋ ಸಾಲ್ವ್ ಮಾಡ್ಕೊಂಡ್ಬೇಡ ಅಂತ ಹೇಳಿದಾಗ ನನಗೆ ಗೊತ್ತಿದೆ ಏನು ಮಾಡ್ಕೋಬೇಕು ಅಂತ. ಇಡು ನಿನ್ನ ಫೋನ್ನ ಅಂತ ಪ್ರಿಯಾ ಹೇಳಿದ ತಕ್ಷಣ, ಏನಿದು ನನ್ನ ಮಗಳು ಮದುವೆ ಆದಮೇಲೆ ಇಷ್ಟು ಬದಲಾಗ್ಬಿಟ್ಟಿದ್ದಾಳೆ, ನನ್ನೇ ಫೋನ್ನ ಇಡು ಅಂದ್ಬಿಟ್ಲು. ಅಯ್ಯಯ್ಯೋ ನನ್ನ ಮರ್ಯಾದೆ ಎಲ್ಲ ಕಡಿಮೆ ಆಗ್ತಿದೆಯಲ್ಲ, ಎಲ್ಲ ಅನ್ರೆಸ್ಪೆಕ್ಟು ಡಿಸ್ರೆಸ್ಪೆಕ್ಟು ಅಂತ ಹೇಳಿ ಇಲ್ಲಿ ಮಾತನಾಡ್ಕೋತಿದ್ದಾರೆ ವೀಣಾ ಅವರು. ಯಾಕಂದರೆ ಅವತ್ತು ಗಂಡ ಬಾಯಿ ಮುಚ್ಚಿದ್ರು, ಇವತ್ತು ಮಗಳು ಬಾಯಿ ಮುಚ್ಚಿಸ್ತಿದ್ದಾಳೆ, ತನ್ನ ರೆಸ್ಪೆಕ್ಟ್ ಎಲ್ಲ ಹೋಗ್ತಿದೆ, ಹೇಗಾದರೂ ಮಾಡಿ ಇದನ್ನು ಅರ್ನ್ ಮಾಡಲೇಬೇಕು ಅಂತ ಹೇಳಿ ವೀಣಾ ಅವರು ಪಣ ತೊಡ್ತಿದ್ದಾರೆ. ಇತ್ತ ಕಡೆ ಮಾಧವ್ ಅವರು ಬರ್ತಾರೆ. ಮಾಧವ್ ಅವರು ಬಂದದ್ದೇ ಇಲ್ಲಿ ಪ್ರಿಯಾನ ತರಾಟೆಗೆ ತಗೋತಾರೆ. ಪ್ರಿಯಾಗೆ ಭಯ ಶುರುವಾಗ್ಬಿಡುತ್ತೆ. ಖಂಡಿತ ಮಾಧವ್ ಅವರು ಆಧಾರ್ ಕಾರ್ಡ್ನ ನೋಡ್ಬಿಡ್ತಾರೆ, ಅವ್ರ ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟಿರೋದ್ರಿಂದನೇ ಅವ್ರಿಗೆ ನನ್ನ ಏಜ್ ವಿಷಯ ಗೊತ್ತಾಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ಇವರು ಈ ರೀತಿ ರೆಬಲ್ ಆಗಿದ್ದಾರೆ, ಹೇಗಪ್ಪ ಫೇಸ್ ಮಾಡಲಿ ಇದನ್ನು ಅಂತ ಅಂದ್ಕೊಂಡು ಪೇಚಾಟಕ್ಕೆ ಹಾಕೊಂಡಿದ್ದಾಳೆ. ಆದರೆ ಮಾಧವ್ ಅವರು ಆ ಒಂದು ವಿಷಯದ ಬಗ್ಗೆ ಮಾತಾಡೋದೇ ಇಲ್ಲ, ಯಾಕಂದರೆ ಅವರು ಇನ್ನೂ ಕೂಡ ಡೇಟ್ ಆಫ್ ಬರ್ತ್ ನೋಡೇ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಿಯಾನ ಬೇರೆ ವಿಷಯಕ್ಕೆ ತರಾಟೆಗೆ ತಗೋತಾರೆ. ಆಗ ಇಲ್ಲಿ ಪ್ರಿಯಾಗೆ ನಿಟ್ಟಿಸಿರು ಬಿಟ್ಟಾಗುತ್ತೆ. ಇಲ್ಲಿ ಪ್ರಿಯಾ ಅಮ್ಮನ ಹತ್ರ ಹೇಳಿ ಆಧಾರ್ ಕಾರ್ಡ್ನ ಕೊಡಬೇಡ ಅಂತ ಹೇಳೋಕೆ ಫೋನ್ ಮಾಡಿದ್ಲು. ಆದರೆ ಮಾಧವ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಆಧಾರ್ ಕಾರ್ಡನ್ನು ತೊಗೊಂಡು ಬರ್ತಾಳೆ ಪ್ರಿಯಾ ಅಂತ. ಆದರೆ ಪ್ರಿಯಾ ಫೋನು ಮಾಡಿಲ್ಲ, ಆಧಾರ್ ಕಾರ್ಡ್ ತೊಗೊಂಡು ಬಂದಿಲ್ಲ ಅನ್ನೋ ವಿಷಯ ಮಾಧವ್ ಅವ್ರಿಗೆ ಗೊತ್ತಾಗುತ್ತೆ ತಡ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಯಾವಾಗಲೂ ಕೂಡ ಪ್ರಿಯಾ ಆಧಾರ್ ಕಾರ್ಡ್ ವಿಷಯದಲ್ಲಿ ಇದೇ ರೀತಿ ಅಸಡ್ಡೆ ಮಾಡ್ತಾಳೆ ಅಂತ. ಅದಕ್ಕೇನೆ ಇಲ್ಲಿ ಪ್ರಿಯಾ ಮೇಲೆ ರೇಗ್ತಾರೆ. ಸರಿ ಆಯಿತು, ನೀವೇ ತೊಗೊಂಡು ಬಂದಿದ್ರಲ್ವಾ ಕೊಡಿ ಅಂತ ಹೇಳಿ ಪ್ರಿಯಾ ಕೇಳ್ತಿದ್ದಾಳೆ. ಆಗ ಇಲ್ಲಿ ಮಾಧವ್ ಒಬ್ಬರು, ಬೇಡ ನಿನಗೆ ಈಗ ಆಧಾರ್ ಕಾರ್ಡ್ ಕೊಟ್ಟರೆ ಮತ್ತೆ ನಾಳೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಕೂಡ ನೀನು ಮತ್ತೆ ತರೋದೇ ಇಲ್ಲ, ನಾನೇ ಆಧಾರ್ ಕಾರ್ಡ್ನ ಇಟ್ಕೊಂಡಿರ್ತೀನಿ ಅಂತ ಅವರೇ ಆಧಾರ್ ಕಾರ್ಡ್ನ ಇಟ್ಕೊಂಡ್ಬಿಡ್ತಾರೆ. ಈ ಕಡೆ ಪ್ರಿಯಾಗೆ ಅದೇ ನಿಜಕ್ಕೂ ಕೂಡ ಒಂದು ರೀತಿ ಗಾಬರಿ ಆಗ್ಬಿಟ್ಟಿದೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ಏನಾದರೂ ಯಾವ ಸಮಯದಲ್ಲಾದರೂ ಡೇಟ್ ಆಫ್ ಬರ್ತ್ ನೋಡ್ಬಿಟ್ರೆ ಏನು ಮಾಡೋದು, ಇಲ್ಲಿ ತನಕ ಹೇಗೋ ಬಚಾವಾಗಿದ್ದೇನೆ, ಮತ್ತೆ ಡೇಟ್ ಆಫ್ ಬರ್ತ್ ವಿಷಯ ಆಚೆ ಬಂದರೆ ಏನು ಮಾಡಲಿ ಅಂತ ಅಂದ್ಕೊಂಡು ಪ್ರಿಯಾ ಪೇಚಾಟಕ್ಕೆ ಹಾಕೋತಿದ್ದಾಳೆ. ಆದರೆ ಇಲ್ಲಿ ನಿಜಕ್ಕೂ ಮಾಧವಾಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ವಾ ಅಂದ್ಕೊಂಡ್ರೆ ಗೊತ್ತಿರೋ ಚಾನ್ಸಸ್ ಹೈ ಇದೆ. ಗೊತ್ತಿದ್ದು ಕೂಡ ಜಸ್ಟ್ 1 ವರ್ಷ ಅಲ್ವಾ, ಅದರಲ್ಲಿ ಏನಿದೆ, ಏಜ್ ಮ್ಯಾಟರ್, ಮನಸ್ಸುಗಳು ಒಂದಾಗಬೇಕು ಅನ್ನೋ ಭಾವದಲ್ಲಿ ಭಾವಿಸಿರ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಮನೆಯವ್ರಿಗೂ ಕೂಡ ಈ ವಿಷಯ ಗೊತ್ತಾದರೆ ಅಷ್ಟಾಗಿ ಆ ಒಂದು ವಿಷಯನ ಹೈಲೈಟ್ ಮಾಡೋದಿಲ್ಲ ನಂದಾ ಫ್ಯಾಮಿಲಿ ಅಂತಾನೆ ಅನಿಸುತ್ತೆ. ಬಟ್ ಸುಳ್ಳು ಹೇಳಿದ ವಿಷಯವಾಗಿ ತುಂಬ ಬೇಜಾರು ಮಾಡ್ಕೋಬಹುದು. ಹಾಗಾದರೆ ಇದರ ನಡುವೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋದಂತಹ ಪ್ರಿಯಾ ಮಾಧವ ಹಾಗೆ ಕುಟುಂಬದವರ ಮುಂದೆ ಕೊನೆಗೂ ಕೂಡ ಆಧಾರ್ ಸತ್ಯ ಬಯಲಾಗಿದ್ದ ಇಲ್ಲಿ ಪ್ರಿಯಾನ ಕ್ಷಮಿಸ್ತಾರೆ, ಅಥವಾ ಪ್ರಿಯಾನ ಕ್ಷಮಿಸೋದನ್ನು ಬಿಟ್ಟು ಅವರ ಮನೆಯವರನ್ನು ಕರೆದು ಅವಳನ್ನು ಮನೆಗೆ ವಾಪಸ್ ಕಳಿಸ್ತಾರೆ. ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.